ಕ್ಷೇತ್ರದ ನಿರ್ದೇಶಕರಾದಂಥ ಸ್ನೇಹಿತರಾದಂಥ ಸಾಮೇಗೌಡ್ರೆ, ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಆದಂಥ ಶ್ರೀ ಆನಂದ್ ರೆಡ್ಡಿ ಅವರೇ, ನಮ್ಮ ವೃತ್ತಿ ಬಾಂಧವರು ಈಗಾಗಲೇ ಪುಂಖಾನುಪುಂಖವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ಆತ್ಮೀಯ ಸ್ನೇಹಿತರು, ವೃತ್ತಿಯಲ್ಲಿ ಡಾಕ್ಟ್ರು, ಪ್ರವೃತ್ತಿಯಲ್ಲಿ ರಾಜಕಾರಣಿಗಳು, ವ್ಯವಸಾಯಸ್ಥರು ಆದಂಥ ಹಾಗೂ ಇಲ್ಲಿ ನಮಗೊಂದು ಸಂತೋಷದ ಸುದ್ದಿ ಏನು ಅಂದರೆ, ಈ ಮೇಲೆ ಕೂತಿರೋರು ಬಹಳ ಜನ ಎಲ್ಲ ಅಧ್ಯಕ್ಷರುಗಳೇ. ಡಾಕ್ಟರ್ ಪ್ರಕಾಶ್ ಅವರೇ, ಕಿಟ್ಟಪ್ಪನವರೇ, ಶ್ರೀನಿವಾಸ್ ಅವರೇ, ರೆಡ್ಡಪ್ಪನವರೇ, ಸ್ವಾಮಿಗಳೇ, ನಮ್ಮ ಕೌನ್ಸಿಲರ್ಸ್ ರಘು ಮತ್ತು ನೌಷಾದ್ ಮತ್ತೆ ಇನ್ನ ಬಹಳ ಜನ ಬಂದಿದ್ದಾರೆ. ಹಾಗೇನೆ ಪ್ರಭಾಕರ್ ಅವರೇ, ಬಾಬು ಅವರೇ, ಭೋಗೇಶ್ ಗೌಡ್ರೆ, ಶ್ರೀನಾಥ್ ಅವರೇ, ಕೊಮರಳ್ಳಿ ಮಂಜು ಅವರೇ, ನಾಗಮಂಗಲ ಶಂಕರಪ್ಪನವರೇ, ಮನ್ಸಾಮ್ ಗೌಡ್ರೆ, ಮೇಲೆ ಕೂತಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ, ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ಸ್ವಲ್ಪ ಫೋನ್ಗಳನ್ನು ಸೈಲೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಮ್ಮೆಲ್ಲರ ಕಾರ್ಯದರ್ಶಿ ಮಿತ್ರರೇ ಮತ್ತು ಈಗಾಗಲೇ ಚೆಕ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ, ಪತ್ರಕರ್ತ ಮಿತ್ರರೇ, ಎಲ್ಲ ಆತ್ಮೀಯರೇ, ಈಗಾಗಲೇ ಎಲ್ಲ ನಮ್ಮ ಸ್ನೇಹಿತರು ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಭಾಳ ಈಸಿ, ಭಾಳಂತ ಏಮ್ ಶೇಪ್ರು ನಾದಿ ಅದೇ. ಆದರೂ ಕೂಡ ಒಂದೆರಡು ಮಾತನ್ನ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಯಾರು ಯಾಕೆಲ್ಲ ಸಪ್ಪಗಿದ್ದೀರಿ? ಉಪ್ಪು ಕಡಿಮೆ ಆಗಿದೆಯಾ? ಮಕ್ಕಳು ಹಸುವಾಗ್ತಾ ಇದೆಯಾ? ಚಿತ್ರಾನ್ನ ಮಾಡಿಸಿದ್ದೀವಿ, ತೊಂದರೆ ಏನು ಯೋಚನೆ ಮಾಡಬೇಡಿ. ಯು ಹ್ಯಾವ್ ಚಿತ್ರಾನ್ನ, ಲೆಮನ್ ರೈಸ್. ನಾನು ಓದುವಾಗ ನಾನು MA LLB ಈ KSಗೆ ಓದ್ತಾ ಇದ್ವಿ. ಈ ಅಡುಗೆ ಮಾಡಿಕೊಡ್ಬೇಕು, ಯಾರು ಊರಿಂದ ಕಳಿಸ್ತಾ ಇರ್ತಕ್ಕಂಥ ಹಣ ಅಷ್ಟು ಸಾಕಾಗ್ತಾ ಇರಲಿಲ್ಲ. ಸ್ಟವ್ನಲ್ಲಿ, ಸೀಮೆ ಎಣ್ಣೆ ಸ್ಟವ್ನಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ವಿ. ಈ ರಾತ್ರಿ ಅನ್ನ ಉಳಿದೋಗಿರೋದು. ಬೆಳಗ್ಗೆ ರಾವ್ ಟ್ಯುಟೋರಿಯಲ್ಸ್ ಅಂತ ಇಂದಿರಾನಗರದಲ್ಲಿ, ನಾನಿದ್ದಿದ್ದು ಬನಶಂಕರಿ ಫಸ್ಟ್ ಸ್ಟೇಜ್, ಸುಮಾರು 20 ಕಿಲೋಮೀಟರ್ ಆಗ್ತದೆ. 5 ಕಿಲೋಮೀಟರ್ NR ಕಾಲೋನಿಗೆ ನಡ್ಕೊಂಡು ಬರ್ತಾ ಇದ್ದೆ. NR ಕಾಲೋನಿಯಲ್ಲಿ 138 ಅನ್ನೋ ಒಂದು ಬಸ್ಸನ್ನು ಹತ್ತಿ ಇಂದಿರಾನಗರದಲ್ಲಿ ಇಳಿತಾ ಇದ್ದೆ. ಅಲ್ಲಿಂದ 1.5 ಕಿಲೋಮೀಟರ್ ರಾವ್ ಟ್ಯುಟೋರಿಯಲ್ಸ್ಗೆ, ಟೋಟಲ್ 6 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಆಕಳಿಸ್ತಾ ಇರೋರು ಎಲ್ಲ. ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದಿರ್ತೀವಿ. ಕೇಳೋರು, ಏನಪ್ಪ ಏನು ತಿಂದು ಬಂದೆ ಅಂತ. ಕೋಲ್ಡ್ ಫ್ರೈಡ್ ರೈಸ್ ಅನ್ನೋದು. ಏನು ತಿಂದೆ ಅಂದರೆ ಕೋಲ್ಡ್ ಫ್ರೈಡ್ ರೈಸ್. ಏನು ಕೋಲ್ಡ್ ಫ್ರೈಡ್ ರೈಸ್ ಅಂದರೆ, ರಾತ್ರಿ ಉಳಿದೋಗಿರೋ ಅನ್ನಕ್ಕೆ ಒಗ್ಗರಣೆ ಹಾಕಿ ಅದನ್ನು ಕೋಲ್ಡ್ ಫ್ರೈಡ್ ರೈಸ್ ಅಂತ. ಹಂಗೆ ನಾವೆಲ್ಲ ಕೋಲ್ಡ್ ಫ್ರೈಡ್ ರೈಸ್ ತಿಂದು ಓದಿರೋರು. ನಿಮ್ಮಂಗೆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ತಿಂಡಿಗಳು, ಈಗೆಲ್ಲ ತಿಂಡಿಗಳು ಹಾಗೆಲ್ಲ ತಿಂದು ಓದ್ದವರಲ್ಲ ನಾವು. ನಾನು ಕೂಡ ಒಂದು 3 ಸಾರಿ KS ಇಂಟರ್ವ್ಯೂಗೆ ಹೋಗಿದ್ದೆ. ಅಂದರೆ ನೀನು ಸರಿ ಇಲ್ಲ, ನೀನು ಸಾಕಾಗಿಲ್ಲ, ಹೋಗಲೇ ಅಂತೇಳಿ ಕಳಿಸ್ಬಿಟ್ರು. ಹಂಗಾಗಿ ಲಾಯರ್ ಆಗಿದೆ. ಕೊನೆಗೊಳಿದ್ರು ನಮಗೆ ಲಾಯರ್ ಕೆಲಸನೇ. ನಮ್ಮ ಅಪ್ಪನೇ ಲಾಯರ್ ಆಗ್ಬಾರ್ದು ಅಂತಿದ್ದೆ, ನಿಜವಾಗ್ಲೂ ನಾನು ಲಾಯರೇ ಆಗ್ಬಾರ್ದು ಅಂತಿದ್ದೆ. ನನ್ನ ಹಣೆನಲ್ಲಿ ಅದೇ ಬರೆದಿತ್ತು. 35 ವರ್ಷಗಳ ಕಾಲ ನಾನು ಒಬ್ಬ ಸಕ್ಸಸ್ಫುಲ್ ಲಾಯರ್ ಆಗಿ ಲಾಯರ್ ಕೆಲಸನ ಬಿಟ್ಟೆ. 35 ವರ್ಷ ಲಾಯರ್ ಕೆಲಸ ಮಾಡಿದೆ, ಅದರಲ್ಲೇ ಸಂಪಾದನೆ ಮಾಡಿದೆ, ಅದರಲ್ಲೇ ಒಳ್ಳೆಯ ಹೆಸರು ತಗೊಂಡೆ. ಹಾಗಾಗಿ ಮುಂದಿನ ದಿನಕ್ಕೆ ರಾಜಕಾರಣಕ್ಕೂ ಪಾದಾರ್ಪಣೆ ಮಾಡಿ ಈಗ
ಒಂದು ಸ್ಕೂಲನ್ನು ಕೂಡ ಪ್ರಾರಂಭ ಮಾಡಿ ಮುಳಬಾಗಲ್ ತಾಲೂಕಿನಲ್ಲಿ ಅಮರಜ್ಯೋತಿ ಅನ್ನೋ ಶಾಲೆ, ಕಾಲೇಜು ಎಲ್ಲ ಪ್ರಾರಂಭ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಅನ್ಸ್ಕೊಂಡಿದ್ದೀನಿ ಅಂತ ನನ್ನ ಭಾವನೆ. ಒಂದನ್ನ ನಾನು ವಿದ್ಯಾರ್ಥಿಗಳಿಗೆ ಹೇಳೋದಿಕ್ಕೆ ಬಯಸ್ತಾ ಇದ್ದೇನೆ, ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ. ನಿಮ್ಮ ಮನಸ್ಸಿನಲ್ಲಿ ಫಸ್ಟ್ ನೆಗೆಟಿವ್ ಥಿಂಕಿಂಗ್ ಇದ್ರೆ ಅದನ್ನ ಬಿಡಬೇಕು ಮಕ್ಕಳು. ನಿಮ್ಮಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಎಸ್, ಇಟ್ ಈಸ್ ಪಾಸಿಬಲ್, ನನ್ನ ಕೈಯಲ್ಲಿ ಆಗ್ತದದು, ಯಾಕಾಗಲ್ಲ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ ನೀವೆಲ್ಲ ಕೂಡ ಸಾಧನೆ ಮಾಡ್ತೀರಿ. ಈ ಸಾಧನೆಗೆ ಪೂರಕವಾಗಿ ನಾವು ಇವತ್ತು ಪ್ರತಿಭಾ ಪುರಸ್ಕಾರವಾಗಿ ನಿಮ್ಗೆ ಈ ಚೆಕ್ಗಳನ್ನ ನೀಡ್ತಾ ಇರ್ತಕ್ಕಂಥದ್ದು. ನೀವು ಪ್ರತಿಭಾನ್ವಿತರು, ನಿಮ್ಮ ಪ್ರತಿಭೆ ಇಲ್ಲಿಗೆ ನಿಲ್ಲಬಾರದು, ನಿಮ್ಮ ಪ್ರತಿಭೆ ಇನ್ನೂ ಚೆನ್ನಾಗಾಗಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ರೈತರ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರವಾಗಿ ಕೋಲಾರ ಹಾಲು ಒಕ್ಕೂಟ ಈ ರೀತಿಯಾದಂತಹ ಒಂದು ಇವುಗಳನ್ನ ಮಾಡಿ ಟ್ರಸ್ಟ್ ಮುಖಾಂತರ ಜಿಲ್ಲೆಯ ಎಲ್ಲ ಬಡ ಮಕ್ಕಳು ಜೊತೆಗೆ ಪ್ರತಿಭಾನ್ವಿತ ಮಕ್ಕಳಿಗೆ ನಾವು ಇವತ್ತು ಚೆಕ್ಗಳನ್ನ ನೀಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದನ್ನ ಸದುಪಯೋಗ ಮಾಡ್ಕೋಬೇಕಾಗ್ತದೆ ನೀವು. ಯಾಕೆಂತಂದ್ರೆ ಏನು ಬಡ ರೈತರು, ಎಲ್ಲ ರೈತರು, ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಸಮುದಾಯ ಇಲ್ಲ, ಎಲ್ಲ ಬಿಟ್ಟು ಹಾಕಿರ್ತಕ್ಕಂಥ ಹಾಲಿನ ಲಾಭಾಂಶದಲ್ಲಿ ಬರ್ತಕ್ಕಂಥ ಹಣವನ್ನು ನಿಮಗೆ ನೀಡ್ತಾ ಇರ್ತಕ್ಕಂಥದ್ದು, ಅದನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಕೂಡ ಜವಾಬ್ದಾರಿ. ಕೋಲಾರ ಹಾಲು ಒಕ್ಕೂಟ ಈಗ 8,20,000 ಲೀಟರ್ನ ಹಾಲನ್ನ ರೈತರಿಂದ ಖರೀದಿ ಮಾಡ್ತಾ ಇದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗ 5,20,30,000 ಲೀಟರ್ನ ರೈತರಿಂದ ಕೊಂಡ್ಕೊಳ್ತಾ ಇದೆ. ಎರಡು ಒಟ್ಟಾರೆ ಇದ್ದಾಗ 14 ಲಕ್ಷ ಲೀಟರ್ ಮೇಲೆ ನಾವು ರೈತರಿಂದ ಹಾಲನ್ನ ಖರೀದಿ ಮಾಡ್ತಾ ಇದ್ವಿ. ಈ ಹಾಲನ್ನ ಖರೀದಿ ಮಾಡಿದ್ರೆ ನಾವು ಮಾರಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮಾರುಕಟ್ಟೆ ಕೂಡ ನಾವು ವಿಸ್ತರಿಸ್ತಾ ಹೋಗ್ತಾ ಇರ್ಬೇಕಾಗ್ತದೆ. ನಾವು ಲಾಭಾಂಶ ತೋರಿಸ್ಕೋಬಹುದು, ಬಹಳಷ್ಟು ಕೋಟಿಗಳು ಲಾಭಾಂಶ ತೋರಿಸ್ಕೋಬಹುದು, ಸುಮಾರು 30-40 ಕೋಟಿ ಲಾಭ ಮಾಡಿದಂಗೆ ನಾವು ತೋರಿಸ್ಕೋಬಹುದು. ಆದರೆ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಆ ಲಾಭಾಂಶವನ್ನ ಬಂದಿದ್ದನ್ನ ರೈತರಿಗೆ ವರ್ಗಾಯಿಸುವಂತ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ನೀವು ಅನ್ಕೊಂಡಿರ್ಬೋದು, ಏನು ಬರೀ ಕೊನೆಗೆ ಬರೀ 3 ಲಕ್ಷ 3 ಕೋಟಿ 4 ಕೋಟಿ ಮಾತ್ರ ಲಾಭ ತೋರಿಸ್ತಾರೆ ಅಂತ. ನಿಮ್ಗೊಂದೇ ಒಂದು ವಿಚಾರ ಹೇಳ್ತೀನಿ ನೋಡಿ. ಏನು ನೀವು ಇನ್ಶೂರೆನ್ಸ್ ಕಟ್ತಾ ಇದ್ದೀರೋ, 2,000 ರೂಪಾಯಿ ನೀವು ಇನ್ಶೂರೆನ್ಸ್ ಕೊಟ್ಟೋದ್ರಲ್ಲಿ ಅರ್ಧ ಹಣ ನಮ್ಮ ಒಕ್ಕೂಟದಿಂದ ಭರಿಸ್ತಾ ಇದ್ದೀವಿ. ಅಂದ್ರೆ ಸುಮಾರು 9 ಕೋಟಿ ಹಣವನ್ನ ನಾವು ನಿಮ್ಮ ಪರವಾಗಿ ಇನ್ಶೂರೆನ್ಸ್ಗೆ ನಾವು ಸೇರಿಸ್ತಾ ಇದ್ದೀವಿ. ಅಂದ್ರೆ ಆ 9 ಕೋಟಿ ಕೂಡ ಲಾಭಾಂಶನೇ. ಅದೇ ನಾವು ಲಾಭಾಂಶ ಅಂತ ಹೇಳಲ್ಲ, ಯಾಕೆಂದ್ರೆ ನಾವು ಲಾಭವನ್ನ ಜಾಸ್ತಿ ತೋರಿಸಿದ ಪಕ್ಷದಲ್ಲಿ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗ್ತದೆ. ಆ ತೆರಿಗೆಯನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ರೈತರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಈಗ ನಿನ್ನೆ ತಾನೇ ಬಹಳ ದಿವಸದಿಂದ ನಮ್ಮ ಸ್ನೇಹಿತರು ಎಲ್ಲ ಕೇಳ್ತಾ ಇದ್ರು, ಸರ್ ಎಲ್ಲಿ ಚಾಪ್ ಕಟರ್ಸು, ಎಲ್ಲಿ ರಬ್ಬರ್ ಮ್ಯಾಟ್ಸು, ಎಲ್ಲಿ ಮಿಲ್ಕಿಂಗ್ ಮಿಷಿನ್ಸು ಅಂತ ಕೇಳ್ತಾ ಇದ್ರು. ಹೋದ ಮೀಟಿಂಗ್ ನಲ್ಲಿ ಹಾಕಿರ್ತಕ್ಕಂಥ ಟೆಂಡರ್ ಬಹಳ ಜಾಸ್ತಿ ಆಗಿದ್ದರಿಂದ ಮರು ಟೆಂಡರ್ ಮಾಡಿದ್ದೀವಿ. ನಿನ್ನೆ ಟೆಂಡರ್ ಎಲ್ಲ ಆಗಿದೆ. ಇನ್ನು ಹತ್ತಿರದಲ್ಲೇ ನಿಮಗೆ ರಬ್ಬರ್ ಮ್ಯಾಟ್ಸು, ಮಿಲ್ಕಿಂಗ್ ಮಿಷಿನ್ಸು, ಚಾಪ್ ಕಟರ್ಸು ಇವೆಲ್ಲ ಕೂಡ ಮುಂದಿನ ತಿಂಗಳಲ್ಲೇ ಆಷಾಢ ಮುಗಿದ ನಂತರ ತಮಗೆ ನೀಡುವಂತ ಒಂದು ಕಾರ್ಯಕ್ರಮ ಕೂಡ ನಾವು ಈಗಾಗಲೇ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನೆಲ್ಲ ಇಲ್ಲಿ ನನ್ನ ಏನು ವಿದ್ಯಾರ್ಥಿ ಮಕ್ಕಳು ಮತ್ತು ಎಲ್ಲರೂ ಬಂದಿದ್ದೀರೋ ಒಂದನ್ನ ತಿಳ್ಕೋಬೇಕು, ಅವ್ರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಓದಿಸುವಂತ ಜವಾಬ್ದಾರಿ ನಾವು ತಗೋಬೇಕಾಗ್ತದೆ. ಅಂದ್ರೆ ತಂದೆ ತಾಯಿಗಳು, ಯಾಕೆಂದ್ರೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತೆ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ. ದುಡ್ಡನ್ನು ನಾವು ಕಳ್ಕೋಬಹುದು, ಜಾಬಲ್ಲಿ
ಒಂದು 500 ರೂಪಾಯಿ 1000 ರೂಪಾಯಿ ಇಟ್ಕೊಂಡಿದ್ರೆ ಯಾರೋ ಕಳ್ಳನು ಎಗರಿಸ್ಕೊಂಡು ಹೋಗ್ಬಿಡ್ಬೋದು, ಅಥವಾ ನಾವೆಲ್ಲೋ ಕಳ್ಕೋಬಹುದು. ಆದ್ರೆ ವಿದ್ಯೆ, ನೀವೇನು ವಿದ್ಯೆ ತೆಗೆದುಕೊಂಡಿರ್ತೀರಿ ತಲೆನಲ್ಲಿ, ಆ ವಿದ್ಯೆನ ಯಾರು ಕೂಡ ಕಳ್ತನ ಮಾಡಕ್ಕಾಗಲ್ಲ. ಈಜು ಕಲ್ತಿರ್ತೀರಿ, ಈಜು ಕಲ್ತಿರೋದನ್ನ ನೀವು ಮರಿತೀರಾ? ನೀವು ಯಾವತ್ತು ನೀರಲ್ಲಿ ಹಾಕಿದ್ರು ಕೂಡ ಈಜ್ಕೊಂಡು ಬರ್ತೀರಿ. ಅದಕ್ಕೆ ಮೊದಲು ವಿದ್ಯೆಯನ್ನು ಕಲಿಯಬೇಕಾಗ್ತದೆ. ನಮ್ಮ ಶ್ರೀನಿವಾಸ ರೆಡ್ಡಿ ಅವರೊಂದು ಇದನ್ನ ಹೇಳ್ತಾ ಇದ್ರು, ಯಾಕೋ ಮರೆತು ಬಿಟ್ರು ಇವತ್ತು. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಜ್ಞಾನದಿಂದ ಅಮರತ್ವದ ಕಡೆಗೆ. ಏನು ವಿದ್ಯೆ ಇಲ್ಲದೆ ಇರ್ತಕ್ಕಂಥವರು ಕತ್ತಲ ಕೋಣೆಯಲ್ಲಿ ಇರಿ ಗೊತ್ತಾಗ್ತದೆ. ಕತ್ತಲ ಕೋಣೆಯಲ್ಲಿ ನೀವಿದ್ರೆ ಎಲ್ಲ ಕೂಡ ಕತ್ತಲು ಕಾಣಿಸ್ತದೆ. ಅದರಲ್ಲಿ ಒಂದು ಲೈಟ್ ಅನ್ನ, ಬುಡ್ಡಿನ ತಗೊಂಡೋಗಿ ಕತ್ತಲ ಮನೆಯಲ್ಲೇ ಇಡಿ, ಅದು ಪೂರ್ತಿ ಬೆಳಕನ್ನು ಕಾಣಿಸ್ತದೆ. ಅಂದ್ರೆ ವಿದ್ಯೆ ಅನ್ನೋದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು. ವಿದ್ಯೆ ಬಹಳ ಮುಖ್ಯ. ಯಾವ ವ್ಯಕ್ತಿ ವಿದ್ಯೆಯನ್ನು ಸಂಪಾದಿಸಿರ್ತಾನೋ ಅವನು ಯಾವ ರೀತಿ ಆದ್ರೂ ಈ ಜೀವನವನ್ನ ಮಾಡುವಂತಹ ಶಕ್ತಿ ಆತನಿಗಿರ್ತದೆ. ಹಾಗಾಗಿ ನನ್ನ ಎಲ್ಲ ತಂದೆ ತಾಯಿಗಳಲ್ಲಿ ನನ್ನ ವಿನಂತಿ ಏನು ಅಂತಂದ್ರೆ, ಮಕ್ಕಳನ್ನ ಅರ್ಧಕ್ಕೆ ದಯವಿಟ್ಟು ನಿಲ್ಲಿಸಬೇಡಿ. ಏನೇ ಕಷ್ಟ ಬಂದರೂ ಕೂಡ ನೀವು ಮಕ್ಕಳನ್ನ ಓದಿಸ್ಬೇಕು, ಅವ್ರನ್ನ ಮುಂದೆ ಬೆಳೆಯೋ ರೀತಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಏನು ತಾವು ಹಾಲನ್ನ ಸರಬರಾಜು ಮಾಡ್ತಾ ಇದ್ದೀರೋ, ಉತ್ಕೃಷ್ಟವಾದ ಹಾಲನ್ನ, ಗುಣಮಟ್ಟದ ಹಾಲನ್ನ ನೀವು ದಯವಿಟ್ಟು ಒಕ್ಕೂಟಕ್ಕೆ ಸರಬರಾಜು ಮಾಡಿ. ಒಕ್ಕೂಟದಿಂದ ಇನ್ನೂ ಅನೇಕ ಸವಲತ್ತುಗಳಿವೆ. ಆ ಸವಲತ್ತುಗಳನ್ನೆಲ್ಲ ಕೂಡ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು. ಬೆಂಗಳೂರಿನಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನ ತೆರೆದಿದ್ದೀವಿ. ಅಲ್ಲಿ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಯಾರು ಬಡವರು ಇರ್ತಾರೆ, ಯಾರು ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ, ಅವರಿಗೆ ಉಚಿತವಾಗಿ ಆ ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಆಸ್ಪದಾನ ಮಾಡಿಕೊಟ್ಟಿದ್ದೀವಿ. ಸುಮಾರು 300 ಜನ ವಿದ್ಯಾರ್ಥಿಗಳು ಇವತ್ತು ಹೆಣ್ಮಕ್ಳು ನಮ್ಮ ಜಿಲ್ಲೆಯವರು ಅಲ್ಲಿ ಓದ್ತಾ ಇದ್ದಾರೆ. ಇದೆಲ್ಲ ಕೂಡ ನಮ್ಮ ಒಕ್ಕೂಟದಿಂದ ಸಾಧ್ಯ ಆಗಿದೆ. ಒಕ್ಕೂಟ ಇರೋದು ನಿಮಗೋಸ್ಕರ. ಯಾವುದೇ ಸಂದರ್ಭದಲ್ಲಾಗ್ಲಿ, ಈಗ ನೋಡಿ, ಈಗ ಇನ್ಶೂರೆನ್ಸ್ ಮಾಡಿರೋದ್ರಿಂದ ಈಗೇನು ಒಂದು ಸುಮಾರು 8 ಜನ ಏನು ಹಸುಗಳು ಮೃತಪಟ್ಟಿದ್ವೋ ಅವರಿಗೆ ಪರಿಹಾರವಾಗಿ ಚೆಕ್ ಅನ್ನ ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಕೂಡ ಒಕ್ಕೂಟ ನಿಮಗಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಒಕ್ಕೂಟ ಇರೋದೇ ನಿಮಗೋಸ್ಕರ, ನೀವು ಕೂಡ ಒಕ್ಕೂಟಕ್ಕೋಸ್ಕರ ಅನ್ನೋ ಒಂದು ಭಾವನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ಮಕ್ಕಳೆಲ್ಲ ಆಗಮಿಸಿದ್ದಾರೆ. ಅವರಿಗೆ ಈಗ ಚೆಕ್ಗಳನ್ನ ನೀಡುವಂತ ಒಂದು ಕಾರ್ಯಕ್ರಮ ಇರ್ತದೆ. ತದನಂತರ ಎಲ್ಲ ಮಕ್ಕಳು ಕೂಡ ಸ್ಟೇಜ್ ಮೇಲೆ ಬರಬೇಕಾಗ್ತದೆ. ಚೆಕ್ಕನ್ನ ಮುಂದೆ ಹಿಡ್ಕೊಂಡು ಒಂದು ಫೋಟೋ ತಗೋತಾರೆ. ಆಮೇಲೆ ಎಲ್ಲ ಲಘು ಉಪಹಾರ, ಹೇಳಿದ್ನಲ್ಲ, ಕೋಲ್ಡ್ ಫ್ರೈಡ್ ರೈಸ್ ಅಲ್ಲ, ಹಾಟ್ ಫ್ರೈಡ್ ರೈಸೇ, ಬಿಸಿಯಾಗಿ ಮಾಡಿ ಚಿತ್ರಾನ್ನ ಮಾಡಿರೋದು. ಕೋಲ್ಡ್ ಫ್ರೈಡ್ ರೈಸ್ ಅಲ್ಲ, ಅದನ್ನ ನೀವೆಲ್ಲ ತಿನ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.